ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಎಲ್ರದ್ದು. ಟಿಫನ್ ಆಯಿತಾ? ಹೇಗಿದ್ದೀರಾ? ಬನ್ನಿ, ಇದು ನಿನ್ನೆ ಸಂಜೆ ಪೂಜೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಪಾತ್ರೆ ಕೂಡ ಕಾಯ್ತಾ ಇದೆ, ವಾಶ್ ಮಾಡಬೇಕು. ಥಂಡಿರೋದ್ರಿಂದ ಸ್ವಲ್ಪ ಎಲ್ಲ ಈ ಥರ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಬನ್ನಿ, ಇವತ್ತು ಟಿಫನ್ಗೆ ಬಿಸಿಬೇಳೆ ಬಾತ್ ಟಿಫನ್ ಮಾಡಿದ್ದಾರೆ. ನಾನಿನ್ನೂ ಮಾಡಿಲ್ಲ, ಬಾಕ್ಸ್ಗೆಲ್ಲ ಆಗಿದೆ. ಸಿಂಪಲಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೀನಿ. ಖಾರ ಬುಂದಿ ಮಾಡೋಕ್ಕೆ ಹೋದೆ. ಒಂದು 100 ಗ್ರಾಮ್ ಕಡಲೆ ಹಿಟ್ಟು ಕಳಿಸ್ಬಿಟ್ಟು ಅದು ಸ್ವಲ್ಪ ಸರಿಯಾಗಿ ಬರಲಿಲ್ಲ. ಬಂದಿದೆ, ತಿನ್ಬೋದು, ಬಟ್ ಅಷ್ಟೊಂದು ಪುಡಿ ಇದಾಗಿ ಬಂದಿಲ್ಲ, ಪುಡಿಯಾಗೆ. ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ತಿನ್ಬೋದು, ಬಟ್ ಎಸೆಯೋಕ್ಕಾಗಲ್ಲ, ತಿನ್ಬೋದು. ಬಟ್ ಈ ಥರ ತುಂಬ ಈ ಥರ ನೋಡಿ, ಈ ಥರ ಪುಡಿಯಾಗೆ ಬಂದಿಲ್ಲ. ಜಸ್ಟ್ ಟ್ರೈ ಮಾಡಿದ್ದೀನಿ. ಬೆಳಗ್ಗೆ ಸ್ಕೂಲ್ ಬೇರೆ ಅರ್ಜೆಂಟ್ ಇರುತ್ತಲ್ವ, ಹಾಗಾಗಿ. ಇದು ಸ್ವಲ್ಪ ಬಾದಾಮಿ ನನ್ನ ಮಗ ನೆನೆಸಿದ್ದ, 1-2 ತಿಂದಿದ್ದಾನೆ. ಇದು ತಿನ್ನಬೇಕು. ನನಗೆ ಬಿಸಿಬೇಳೆ ಬಾತು ಖಾರ ಬುಂದಿ ಫ್ರೈ ಮಾಡಿದ್ದೀನಿ. ಈ ಥರ ಬಂದಿದೆ. ಕರಿಬೇವಿನ ಸೊಪ್ಪು, ಎಣ್ಣೆಲಿ ಕರ್ದಿನ ಕಡಲೆ ಬೀಜ, ಕಡಲೆ ಹಿಟ್ಟು, ಕಡಲೆ ಜೊತೆ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪನ್ನ ಕಲಿಸ್ಬಿಟ್ಟು ಈ ಥರ ಮೇಲಿತ್ತು ಈ ಥರ ಸ್ವಲ್ಪ ಆಯಿಲ್ ಕಡಿಮೆ ಆಯಿತು ಅನಿಸುತ್ತೆ. ಇದರಲ್ಲಿ ಕರ್ದಿದ್ದೀನಿ. ಆ್ಯಕ್ಚುಲಿ ಮಾಡಿರೋದು, ಫ್ರೈ ಮಾಡಿರೋದು ಬಂದು ಎಲ್ಲಿಕ್ಕಿದೆ ಸ್ಪ್ಯಾಚುಲ. ಆಲ್ರೆಡಿ ಎಲ್ಲ ತೊಳೆಯೋಕ್ಕಾಗ್ತಿದೆ. ಇದ್ರಲ್ಲಿ ಆಗ್ತಾಯಿದೆ, ಯಾಕೋ ಸ್ವಲ್ಪ ಸರಿಯಾಗಿ ಬರಲಿಲ್ಲ, ಸುಮ್ಮನೆ ಬಿಟ್ಟೆ. ಬಟ್ ತಿನ್ಬೋದು. ನೋಡಿ, ಇಲ್ಲಿ ಕೆಳಗಡೆ ಸ್ವಲ್ಪ ಈ ಥರ ಬಂದಿದೆ, ಬೂಂದಿ ಟೈಪು. ಇದೆಲ್ಲ ಅರ್ಜೆಂಟ್ಗೆ ಬಾಣಲೆಯಲ್ಲಿ ಎಣ್ಣೆ ಕಡಿಮೆ ಆಯಿತಾ, ಕಂಟೆನೇ ಆಗುತ್ತೆ ಅಂತ ಈ ಥರ ಮಾಡೋಕ್ಕೆ ಹೋದೆ. ಈ ಥರ ಆಗಿದೆ. ಏನಾರ ಮಧ್ಯಾಹ್ನನೇ ಅಡುಗೆ ಮಾಡಬೇಕು. ಆ್ಯಸ್ ಯೂಶ್ವಲ್ ಕೆಲಸ, ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಕೆಲಸ ಶುರು ಮಾಡ್ತೀನಿ. ಥಂಡಿರೋದ್ರಿಂದ ಎಲ್ಲ ಈ ಥರ ಸ್ಕ್ರೀನ್ ಹಾಕ್ಬಿಟ್ಟಿದ್ದೀನಿ. ತುಂಬ ಕೋಲ್ಡ್ ಇದೆ, ಯಾಕಂದರೆ ಇದು ಬೇರೆಯವ್ರದ್ದು ತೆಂಗಿನ ತೋಟ ಇರೋದ್ರಿಂದ. ನೋಡಿ, ತುಂಬ ಕೂಲಾಗಿದೆ. ಇದು ದಾಸವಾಳ ಗಿಡ ಕಿತ್ಕೊಂಬಂದ್ವಿ. ಯಾಕೋ ಯಾವುದು ಗಿಡ ಚೆನ್ನಾಗೇ ಬರ್ತಾಯಿಲ್ಲ. ತುಳಸಿದೊಂದು ಬರ್ತಾಯಿದೆ, ಇದೊಂದು ಪತ್ರೆ. ಇದಕ್ಕೆ ಯಾವುದೋ ಇದು ಹಾಕಿದ್ರು, ಅದು ಬರಲಿಲ್ಲ. ಈ ಥರ ಇದೆ, ಕೂಲಾಗೆ ಮನೆ ಮುಂದೆ ನೋಡ್ಬೋದು. ರಂಗೋಲಿ ಹಾಕಿದೆ, ಅದು ಕೂಡ ಹೋಗಿದೆ. ಹಾಗಾಗಿ ಇದು ದಾಸವಾಳ ಗಿಡ ಚೆನ್ನಾಗಿ ಬಂದಿಲ್ಲ, ಎಸಿತಾ ಇದ್ದೀನಿ. ಮತ್ತೇನೇನೋ ಅಡುಗೆ ಮಾಡಬೇಕು. ಇದನ್ನು ಬ್ಲಾಕ್, ಇದೆಲ್ಲ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಸಿಗ್ತೀನಿ ನಾನು ನಿಮಗೆ, ಓಕೆನಾ? ಥ್ಯಾಂಕ್ ಯು. ನೀವು ಖಾರ ಬುಂದಿ ಟ್ರೈ ಮಾಡಿದರೆ ಯಾರಾದರೂ ಹೇಗೆ ಬಂತು ಕಮೆಂಟ್ ಮಾಡಿ. ಇದು ಯಾವುದೋ ಒಂದು ಸೊಪ್ಪು, ಇದೇನು ಸೊಪ್ಪು ಅಂತ ಗೊತ್ತಾಗ್ತಾಯಿಲ್ಲ. ಅರವೆ ಸೊಪ್ಪು ಥರನ ಯಾವುದೋ ಒಂದು ಬೆಳೀತಾ ಇದೆ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ. ಟೇಕ್ ಕೇರ್.